ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಉಪಾಸಕರಿಗಾಗುವ ಶಾಶ್ವತ ಗತಿ ಎಂಬ 59ನೆಯ ಉಪನ್ಯಾಸಕ್ಕೆ ಸ್ವಾಗತ. ಓಂ ಎಂಬ ನಾಮವನ್ನು ಉಚ್ಚರಿಸುತ್ತಾ ಪರಮೇಶ್ವರನನ್ನು ಸ್ಮರಿಸುತ್ತಾ ದೇಹವನ್ನು ಬಿಟ್ಟವರಿಗೆ ಪರಮ ಗತಿಯಾಗುವುದೆಂದು ಹೇಳಿದೆಯಷ್ಟೇ. ಇದು ಉಪನಿಷತ್ತಿನಲ್ಲಿ ಹೇಳಿರುವ 2 ಮುಕ್ತಿಯ ಉಪಾಯಗಳಲ್ಲಿ ಒಂದು. ಜ್ಞಾನದಿಂದ ಇಲ್ಲಿಯೇ ಅನಾತ್ಮ ಸಂಬಂಧವಾದ ಅನರ್ಥಗಳಿಂದ ಬಿಡುಗಡೆಯನ್ನು ಹೊಂದುವುದು ಒಂದು ಉಪಾಯವು. ಧ್ಯಾನ ಅಥವಾ ಉಪಾಸನೆಯಿಂದ ಶರೀರ ಪಾತವಾದ ಬಳಿಕ ಬ್ರಹ್ಮಲೋಕಕ್ಕೆ ಹೋಗಿ ಜ್ಞಾನದ ದ್ವಾರದಿಂದ ಮುಕ್ತಿಯನ್ನು ಪಡೆಯುವುದು ಮತ್ತೊಂದು ಉಪಾಯವು. ಎರಡನೆಯ ಉಪಾಯದಲ್ಲಿ ಇಂದ್ರಿಯಗಳನ್ನು ಒಳಗಡೆಗೆ ಎಳೆದುಕೊಳ್ಳಬೇಕು. ಮನಸ್ಸನ್ನು ಕ್ರಮವಾಗಿ ಹಿಂಜಗ್ಗಿ ಮೂರ್ಧ ಪ್ರದೇಶದಲ್ಲಿ ನಿಲ್ಲಿಸಿಕೊಳ್ಳಬೇಕು. ಓಂ ಎಂಬ ಪರಮಾತ್ಮನ ನಾಮವನ್ನು ಉಚ್ಚರಿಸುತ್ತಾ ಪರಮೇಶ್ವರನ ಸ್ಮರಣೆಯನ್ನು ಮಾಡುತ್ತಾ ಇರಬೇಕು. ಇದರಿಂದ ಶರೀರವು ಬಿದ್ದು ಹೋದ ಬಳಿಕ ಪರಮಾತ್ಮನನ್ನು ಸಾಧಕನು ಸೇರುವನು. ಕರ್ಮಯೋಗವೇ ಬಹಳ ಕಷ್ಟ. ಇನ್ನು ಅಂತರಂಗ ಸಾಧನವಾದ ಧ್ಯಾನ ಅಥವಾ ಉಪಾಸನೆಯು ಇನ್ನೆಷ್ಟು ಕಷ್ಟ ಎಂಬುದನ್ನು ಹೇಳಬೇಕಾದದ್ದೇ ಇಲ್ಲ. ಆದರೂ ಪರಮಾತ್ಮನ ಅನುಗ್ರಹದಿಂದ ಅದನ್ನು ಸಾಧಕರು ಅಳವಡಿಸಿಕೊಳ್ಳುತ್ತಾರೆ. ಓಂಕಾರವು ವೇದದ ಸಾರವಾಗಿರುತ್ತದೆ. ಸಕಲವನ್ನು ಬಿಟ್ಟ ಸನ್ಯಾಸಿಯು ವೇದವನ್ನು ಓಂಕಾರದಲ್ಲಿ ಅಡಗಿಸಿಕೊಳ್ಳುತ್ತಾನೆ. ತನ್ನ ಸರ್ವಸ್ವವನ್ನು ಮಾರಿ ಬಂದ ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟುಕೊಂಡವನು ಚೆಕ್ಕು ಬರೆದ ಹಾಗೆಲ್ಲ ಹಣವನ್ನು ಪಡೆಯುವಂತೆ ಓಂಕಾರವೆಂಬ ಬ್ಯಾಂಕಿನಲ್ಲಿ ಸಾಧಕನು ಇಚ್ಛಿಸದ್ದನ್ನೆಲ್ಲ ಪಡೆದುಕೊಳ್ಳಬಹುದು. ಆದರೆ ಓಂಕಾರದ ಸ್ವರೂಪವನ್ನು ಸರಿಯಾಗಿ ತಿಳಿಯದಿದ್ದರೆ ಅದರ ಬೆಲೆಯು ಗೊತ್ತಾಗಲಾರದು. ಓಂಕಾರದ ಮೂಲಕವಾಗಿ ಮಾಡಬೇಕೆಂದು ಗೀತೆಯಲ್ಲಿ ಹೇಳಿರುವ ಅನುಷ್ಠಾನವು ನಮಗೆ ಸಾಧ್ಯವಿಲ್ಲದಿದ್ದರೂ ಅದರ ಪರೋಕ್ಷ ಜ್ಞಾನವನ್ನಾದರೂ ಸಂಪಾದಿಸುವುದಕ್ಕೆ ನಾವು ಪ್ರಯತ್ನ ಪಡಬಹುದು. ಓಂಕಾರದಲ್ಲಿ ಆ, ಉ, ಉಂ ಎಂಬ 3 ಮಾತ್ರೆಗಳಿವೆ. ಆ ಎಂದರೆ ಇಡೀ ಬ್ರಹ್ಮಾಂಡವೇ ಉಪಾಧಿಯಾಗುಳ್ಳ ಪರಮಾತ್ಮನು ಅಥವಾ ವಿಷ್ಣುವು. ಜಾಗ್ರದ ಅಭಿಮಾನಿಯಾದ ಆತ್ಮನನ್ನು ಈ ಮಾತ್ರೆಯು ಹೇಳುವುದು. ಹೀಗೆಯೇ ಸಮಷ್ಟಿ ಮನಸ್ಸೆಲ್ಲವನ್ನೂ ಉಪಾಧಿಯಾಗುಳ್ಳ ಹಿರಣ್ಯ ಗರ್ಭನನ್ನು ಉಕಾರವು ಹೇಳುವುದು. ಮತ್ತು ಸಮಸ್ತವನ್ನು ಸಂಹರಿಸಿ ತನ್ನಲ್ಲಿ ಅಡಗಿಸಿಕೊಳ್ಳುವ ಅವ್ಯಾಕೃತೋಪಾಧಿಯ ಆತ್ಮನನ್ನು ಮಕಾರವು ಹೇಳುವುದು. ಈ 3 ಮಾತ್ರೆಗಳು ಸೇರಿ ಆಗಿರುವ ಓಂಕಾರವು ತುರಿಯನನ್ನು, ಎಂದರೆ ಯಾವ ಉಪಾಧಿಯ ಹಂಗೂ ಇಲ್ಲದೆ ತಾನಿದ್ದಂತೆ ಇರುವ ಆತ್ಮನನ್ನು ಲಕ್ಷಣೆಯಿಂದ ತಿಳಿಸುವುದು. ತುರಿಯನಾಗಿರುವ ಪರಮಾತ್ಮನು ಮನಸ್ಸಿಗಾಗಲಿ ಮಾತಿಗಾಗಲಿ ವಿಷಯನಲ್ಲ. ಓಂಕಾರ ವಾಚ್ಯನಾದ ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡುತ್ತಿದ್ದರೆ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ವರ್ಣಿಸಿರುವಂತೆ ಆತನ ಸಗುಣ ಸಾಕಾರವನ್ನು ಸತತವಾಗಿ ಅರ್ಚನೆ, ಧ್ಯಾನ, ನಾಮ ಸ್ಮರಣಾದಿಗಳಿಂದ ಆರಾಧನೆ ಮಾಡುತ್ತಿದ್ದರೆ ಸಾಯುವಾಗಲೂ ಆತನ ಸ್ಮರಣೆಯೇ ಬಂದು ಈ ಪ್ರಪಂಚವನ್ನು ಬಿಟ್ಟಗಲುವ ನಿಮಿತ್ತದಿಂದ ನಮಗೆ ಯಾವ ದುಃಖವೂ ಆಗುವುದಿಲ್ಲ. ಸುಲಭವಾಗಿ ದೇಹವನ್ನು ಬಿಟ್ಟು ಹೋಗಬಹುದು, ಪರಮಾತ್ಮನನ್ನು ಸೇರಿಕೊಳ್ಳಬಹುದು. ಪ್ರಪಂಚದಲ್ಲಿ ನಮಗೆ ಇನ್ನಿಲ್ಲವೆನ್ನುವಷ್ಟು ಆಸಕ್ತಿ ಇರುತ್ತದೆ. ಆದ್ದರಿಂದ ಶರೀರವನ್ನು ಬಿಟ್ಟ ಜೀವರುಗಳು ಶರೀರವಿದ್ದ ಸ್ಥಳದಲ್ಲಿಯೇ ಹರಿದಾಡುತ್ತಿರುವಂತೆ, ಪ್ರೇತಗಳಿಗೆ ಶರೀರವಿಲ್ಲದಿದ್ದರೂ ಮನಸ್ಸು ಅಭಿಮಾನದಿಂದ ಸಂಕಟ ಪಡುತ್ತಿರುವುದಂತೆ. ಆದರೆ
ಪರಮೇಶ್ವರನ ಧ್ಯಾನವುಳ್ಳವರು ಆತನ ನಾಮವನ್ನೇ ಉಚ್ಚರಿಸುತ್ತಾ ಆ ನಾಮ ನಾಮಿಗಳನ್ನಲ್ಲದೆ ಮತ್ತೆ ಯಾವ ವಿಷಯದ ಗರಜು ಇಲ್ಲದೆ ಸಲೀಸಾಗಿ ಈ ಲೋಕವನ್ನು ಬಿಟ್ಟು ತೆರಳುವರು. ಅವರಿಗೆ ಈ ಲೋಕದಲ್ಲಿರುವಾಗಲೂ ಸಂತೋಷವೇ, ಇದನ್ನು ಬಿಟ್ಟು ಪರಲೋಕಕ್ಕೆ ತೆರಳುವಾಗಲೂ ಸಂತೋಷವೇ. ಸನ್ಯಾಸಿಗಳು ಓಂಕಾರವನ್ನು ಜಪಿಸುವಂತೆ ನಾವು ಪರಮಾತ್ಮನ ನಾಮಗಳಾದ ರಾಮ, ಶಿವ ಮುಂತಾದ ಮಂತ್ರಗಳನ್ನು ಗುರೂಪದೇಶ ಮೂಲಕವಾಗಿ ಪಡೆದುಕೊಂಡು ಅದನ್ನು ಜಪಿಸುತ್ತಿರಬೇಕು. ಆ ನಾಮ ಮತ್ತು ನಾಮಿ ಅಂದರೆ ಪರಮೇಶ್ವರ ಇವುಗಳನ್ನು ಬಿಟ್ಟು ಮತ್ತೇನನ್ನು ಚಿಂತಿಸದೇ ಇರಬೇಕು. ಹೀಗಾದರೆ ನಮಗೆ ಆ ಪರಮಾತ್ಮನೆಂಬ ಪರಗತಿಯು ಸುಲಭವಾಗಿ ಸಿಕ್ಕುವುದು. ಅನನ್ಯ ಚಿತ್ತರಾಗಿ ಸತತವಾಗಿ ಯಾರು ನಿತ್ಯವಾಗಿ ಪರಮಾತ್ಮನನ್ನೇ ಸ್ಮರಿಸುತ್ತಿರುವರೋ ಆ ನಿತ್ಯಯುಕ್ತರಾದ ಯೋಗಿಗಳಿಗೆ ಆತನು ಸುಲಭನಾಗಿರುವನು. ನಮ್ಮಲ್ಲಿ ಧನ ಚಿತ್ತರು, ಬಂಧು ಚಿತ್ತರು, ಸ್ತ್ರೀ ಚಿತ್ತರು ಮುಂತಾದವರು ಅನೇಕರು ಇರುತ್ತಾರೆ. ಆದರೆ ಪರಮಾತ್ಮನಲ್ಲಿಯೇ ನೆಟ್ಟ ಚಿತ್ತವುಳ್ಳವರಾಗಿ ಯಾರು ಪರಮಾತ್ಮನನ್ನೇ ನಿತ್ಯವೂ ನೆನೆಯುತ್ತಿರುವರೋ, ನಿರಂತರವಾಗಿ ದೀರ್ಘಕಾಲದವರೆಗೆ ಆದರ ಸತ್ಕಾರ ಪೂರ್ವಕವಾಗಿ ಧ್ಯಾನ ಮಾಡುತ್ತಿರುವ ಆ ಸಾಧಕರಿಗೆ ಮಾತ್ರ ಪರಮಾತ್ಮನು ಸುಲಭವಾಗಿರುತ್ತಾನೆ. ಪರಮಾತ್ಮನನ್ನು ಪಡೆದ ಮಹಾತ್ಮರು ಈ ದುಃಖ ಲಯವಾದ ಈ ದುಃಖಾಲಯವಾದ ಅಶಾಶ್ವತವಾದ ಪ್ರಪಂಚವನ್ನು ಮತ್ತೆ ಸೇರುವುದೇ ಇಲ್ಲ. ಅವರಿಗೆ ಪುನರ್ಜನ್ಮವೇ ಆಗುವುದಿಲ್ಲ ಎಂದು ಅಭಿಪ್ರಾಯ. ಜನ್ಮವನ್ನು ಪಡೆಯುವುದೆಂದರೇನು? ದುಃಖದ ಆಲಯವನ್ನು ಹೋಗುವುದು, ಅನಿತ್ಯವಾದ ಸುಖಾಭಾಸಗಳಿಗೆ ಹೆಣಗಾಡುವುದು. ಅನನ್ಯ ಚಿತ್ತರಾದ ಈಶ್ವರೋಪಾಸಕರಿಗೆ ಈ ಎರಡೂ ತಪ್ಪಿ ಹೋಗುವವು. ಪಾಶ್ಚಾತ್ಯರು ಪ್ರಪಂಚ ವಿಷಯವಾಗಿ ನಮಗಿರುವ ದೃಷ್ಟಿಯನ್ನು ಅಶುಭ ದೃಷ್ಟಿ ಎಂದು ಹಳೆಯುತ್ತಾರೆ. ಈ ಲೋಕದಲ್ಲಿ ಹುಟ್ಟುವುದು ದುಃಖಕ್ಕಲ್ಲ, ಹುಟ್ಟಿ ಸಂತೋಷವಾಗಿರುವುದನ್ನು ಬಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕೆಂದು ಯಾವ ವಿವೇಕಿಯೂ ಹೇಳಲಾರನು. ಆದ್ದರಿಂದ ಲೋಕದಲ್ಲಿ ಜನಿಸುವುದು ತಪ್ಪೆಂಬ ಅಭಿಪ್ರಾಯವೇ ತಪ್ಪು ಎಂದು ಪಾಶ್ಚಾತ್ಯರು ಹೇಳುತ್ತಾರೆ. ಆದರೆ ಇದು ಸರಿಯಲ್ಲ. ಏಕೆಂದರೆ ಮನುಷ್ಯನಿಗೆ ಬೇಕಾಗುವುದು ಪುರುಷಾರ್ಥವು. ಆದರೆ ಸಾಮಾನ್ಯರ ದೃಷ್ಟಿಯಿಂದ ಪುರುಷಾರ್ಥವು ಯಾವುದು? ಚೆನ್ನಾಗಿ ಉಂಡು ತಿಂದು ಕುಡಿದು ವಿಷಯ ಭೋಗಗಳಲ್ಲಿ ಮಗ್ನರಾಗಿರುವುದೇ ಪುರುಷಾರ್ಥವೆಂದು ಅವರು ಭಾವಿಸುತ್ತಾರೆ. ಮಕ್ಕಳು ಆಟಕ್ಕಾಗಿ ಹೊಡೆದಾಡುವರು. ಕೆಲವರು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸಾಗುವುದಕ್ಕೆ ನಂಬರು ಬೇಕೆಂದು ಹಾತುವರಿಯುತ್ತಿರುವರು. ಅವರಿಗೆ ವಿದ್ಯೆ ಬಾರದಿದ್ದರೂ ಚಿಂತೆಯಿಲ್ಲ, ಹೇಗಾದರೂ ನಂಬರು ಬಂದರೆ ಆಯಿತು. ಆದರೆ ತಂದೆ ತಾಯಿಗಳ ದೃಷ್ಟಿಯಲ್ಲಿ ಹುಡುಗರಿಗೆ ಮುಖ್ಯವಾಗಿ ವಿದ್ಯೆ ಬೇಕು. ಅವರಿಗೆ ನಂಬರು ಬಂದದ್ದು ಅವರ ವಿದ್ಯಾ ಪಾರಂಗತೆಗೆ ಚಿಹ್ನೆಯಾಗಿದ್ದರೆ ಅದು ಬರಲಿ ಎಂದು ಅವರೆನ್ನುತ್ತಾರೆ ಅಲ್ಲವೇ? ಇದರಂತೆ ಈ ಲೋಕಕ್ಕೆ ಬೆಲೆಯು ಅಷ್ಟೇ ಎಂದು ಬಲ್ಲವರು ಹೇಳುತ್ತಾರೆ. ಧನ ಬೇಕು, ಮನೆಯೂ ಬೇಕು, ಹೊಲವೂ ಬೇಕು. ಆದರೆ ಅದನ್ನು ಹೇಗಾದರೂ ಸಂಪಾದಿಸಿದರೆ ಸರಿ ಎಂಬುದನ್ನು ತಿಳಿದವರು ಒಪ್ಪುವುದಿಲ್ಲ. ಅನ್ಯಾಯದಿಂದಲಾದರೂ ಧನವನ್ನು ಸಂಪಾದಿಸಿದರೆ ಆಯಿತೆಂದು ಬಗೆಯುವವರಿಗೆ ಈ ಜನ್ಮವು ಪಾಪದ ಸಂಪಾದನೆಗೆ ಎಂದಾಗುವುದು. ಅದೊಂದು ಜನ್ಮವೆನಿಸೀತೆ. ಅಂದರೆ ಈ ಜನ್ಮದಲ್ಲಿ ಪಾಪದ ಸಂಪಾದನೆಯೇ ಮುಖ್ಯವೆನಿಸಿಕೊಂಡರೆ ಅದೊಂದು ಜನ್ಮವೆನಿಸೀತೆ. ಪಾಪದ ಜನ್ಮವು ನರಕವೇ ಹೊರತು ನಿಜವಾದ ಜನ್ಮವಲ್ಲ ಎಂಬುದು ಅವರ ದೃಷ್ಟಿ. ದೊಡ್ಡವರು ಜನ್ಮಕ್ಕೆ ಅಂಜುವುದಿಲ್ಲ. ಎಚ್ಚರದ ದೃಷ್ಟಿಯಿಂದ ಕನಸು ವ್ಯರ್ಥವಾಗಿರುವಂತೆ
ಕನಸಿನಿಂದ ಎಚ್ಚೆತ್ತರೆ ದುಃಖದಿಂದ ಬಿಡುಗಡೆಯಾದಂತೆ ಹೇಗೆ ಜನರು ಭಾವಿಸುವರೋ ಹಾಗೆಯೇ ಬಲ್ಲವರು ಈ ಜನ್ಮವು ಒಂದು ಕನಸಿನಷ್ಟೇ ಬೆಲೆಯುಳ್ಳದ್ದು ಎಂದು ಭಾವಿಸುವರು. ಈ ಕನಸಿನಲ್ಲಿ ಸುಖವಿದೆ, ದುಃಖವೂ ಇದೆ. ಆದರೆ ಇದರಿಂದ ಎಚ್ಚೆತ್ತರೆ ಪರಮಾತ್ಮನನ್ನೇ ಸೇವಿಸಬೇಕು ಎಂಬ ಎಚ್ಚರವನ್ನು ಪಡೆದರೆ ಆಗ ಎಂದೆಂದಿಗೂ ದುಃಖದ ಸೋಂಕೇ ಇರುವುದಿಲ್ಲ. ಆದ್ದರಿಂದ ತಿಳಿದವರ ದೃಷ್ಟಿಯಿಂದ ಪರಮಾತ್ಮನ ಕಡೆಗೆ ಹೊರಡುವುದೇ ಪುರುಷಾರ್ಥವು. ಇದೆಲ್ಲವೂ ಪರಮಾತ್ಮನ ಲೀಲೆಯು, ಆತನು ಕಟ್ಟಿರುವ ನಾಟಕವು. ನಾವುಗಳೆಲ್ಲರೂ ಆ ನಾಟಕದಲ್ಲಿ ಪಾತ್ರವನ್ನು ವಹಿಸಿರುವವರು. ಇದನ್ನು ತಿಳಿದುಕೊಂಡರೆ ನಮಗೆ ಈ ಲೋಕವು ದುಃಖಮಯವಲ್ಲ. ಹೀಗೆ ನೋಡುವಾಗ ಸಂಸಾರವೆಂಬುದು ಒಂದು ದೃಷ್ಟಿಯಿಂದ ಸುಖ ದುಃಖಮಯವಾಗಿರುತ್ತದೆ. ಇನ್ನೊಂದು ದೃಷ್ಟಿಯಿಂದ ಇದೆಲ್ಲವೂ ದುಃಖಾಲಯವೇ ಆಗಿರುತ್ತದೆ. ನಿತ್ಯವಾದ ಶಾಶ್ವತವಾದ ಪರಮಾತ್ಮ ಪ್ರಾಪ್ತಿ ರೂಪವಾದ ಆನಂದಕ್ಕೆ ಹೋಲಿಸಿದರೆ ಈ ಸಂಸಾರವು ಎಷ್ಟು ತುಚ್ಛವಾಗಿರುತ್ತದೆ, ಎಷ್ಟು ದುಃಖಮಯವಾಗಿರುತ್ತದೆ, ಎಷ್ಟು ಅಶಾಶ್ವತವಾಗಿರುತ್ತದೆ. ರೋಮನ್ನರು ಬ್ರಿಟಿಷ್ ದ್ವೀಪವನ್ನು 300 ವರ್ಷದ ಕಾಲ ಆಳುತ್ತಿದ್ದು ಕೊನೆಗೂ ಅದನ್ನು ಬಿಟ್ಟು ಹೋದರಂತೆ. ಆದರೆ ಇಂಗ್ಲೆಂಡಿನ ಚರಿತ್ರೆಯಲ್ಲಿ ಈ ವಿಚಾರವನ್ನು ಕುರಿತು 2 ಪುಟಗಳಷ್ಟು ಸ್ಥಳವೂ ಸಿಕ್ಕಿರುವುದಿಲ್ಲ. ಪರಮಾತ್ಮನ ನಿತ್ಯತ್ವಕ್ಕೆ ಹೋಲಿಸಿದರೆ ಈ ನಮ್ಮ ಬಾಳು ಎಷ್ಟು ಅಶಾಶ್ವತವಾದದ್ದು ಎಂಬುದು ಕೂಡಲೇ ಸ್ಫುಟವಾಗುತ್ತದೆ. ಆದರೂ ನಾವು ಇಲ್ಲಿಯೇ ಕೆಲಸ ಮಾಡಬೇಕಾಗಿರುತ್ತದೆ. ಈ ಸಂಸಾರದ ಅಸಾರತೆಯನ್ನು, ಅಶಾಶ್ವತತ್ವವನ್ನು ಮರೆಯದೆ ಪರಮೇಶ್ವರನ ಕಡೆಗೆ ಇರಬೇಕಾದ ದೃಷ್ಟಿಯನ್ನು ಅತ್ತಿತ್ತ ಕದಲಿಸದೆ ಎಲ್ಲಾ ಲೋಕಗಳು ಅತ್- ಪರಮಾತ್ಮನ ಕಡೆಗಿರಬೇಕಾದ ದೃಷ್ಟಿಯನ್ನು ಅತ್ತಿತ್ತ ಕದಲಿಸದೆ ನಮ್ಮ ಕರ್ತವ್ಯವನ್ನು ನಾವು ನೆರವೇರಿಸುತ್ತಿರಬೇಕು. ಬ್ರಹ್ಮಲೋಕದವರೆಗಿನ ಎಲ್ಲಾ ಲೋಕಗಳು ಸ್ವಲ್ಪ ಸ್ವಲ್ಪ ಕಾಲವಿದ್ದು ನಮ್ಮನ್ನು ಈ ಲೋಕಕ್ಕೆ ಹಿಂತಿರುಗಿಸುವವು. ಪರಮಾತ್ಮನನ್ನು ಪಡೆದರೆ ಮಾತ್ರ ನಿತ್ಯಾನಂದವು ದೊರೆಯುವುದು. ಸಹಸ್ರ ಯುಗಗಳಾದರೆ ಬ್ರಹ್ಮನ ಒಂದು ಹಗಲು, ಮತ್ತೆ ಸಹಸ್ರ ಯುಗಗಳಾದರೆ ಆತನಿಗೆ ಒಂದು ರಾತ್ರಿಯಾಗುವುದು. ಇಂಥ ದೀರ್ಘಕಾಲವಿರುವ ಬ್ರಹ್ಮ ಪದವಿಯನ್ನು ಮುಟ್ಟಿದರೂ ಮತ್ತೆ ಈ ಲೋಕಕ್ಕೆ ಹಿಂತೆರಳಬೇಕಾಗುವುದು ಎಂದ ಮೇಲೆ ನಮ್ಮ ಲೋಕದ ವಿಷಯಗಳ ಪಾಡೇನು? ಇವುಗಳ ಮೇಲಿನ ಆಶೆಯನ್ನು ಬಿಟ್ಟು ಬಿಡಬೇಕು. ಈ ಮಾನುಷ ಶರೀರವೆಂಬುದೊಂದು ತೂತು ಬಿದ್ದ ಹಡಗಿನಂತೆ ಇದೆ. ಇದರಿಂದಲೇ ನಾವು ಸಂಸಾರ ಸಾಗರವನ್ನು ದಾಟಬೇಕಾಗಿದೆ. ಬಹಳ ಕಾಲವನ್ನು ವಿಷಯ ಚಿಂತೆಯಿಂದ ಕಳೆಯದೆ ಸದ್ಗುರುವೆಂಬ ಕರ್ಣಧಾರವನ್ನು ಉಪಯೋಗಿಸಿಕೊಂಡು ಬೇಗನೆ ಸಾಗರದ ಆಚೆಯ ದಂಡೆಯನ್ನು ಸೇರಿಬಿಡಬೇಕು. ಇದನ್ನು ತಿಳಿಸಿಕೊಡುವುದಕ್ಕಾಗಿಯೇ ಈ ಲೋಕವು ದುಃಖಾಲಯವೆಂದು, ಅಶಾಶ್ವತವೆಂದು ಹೇಳಿರುತ್ತದೆ. ಜ್ಞಾನಿಗಳು ಈ ದುಃಖಮಯವಾದ ಲೋಕವನ್ನೇ ಆನಂದಮಯನಾದ ಪರಮಾತ್ಮನನ್ನಾಗಿ ಕಾಣುತ್ತಿರುವರು. ಮಿಕ್ಕವರು ಮಾತ್ರ ಎಚ್ಚರಾಗಿರುವುದು, ನಿದ್ರೆಯನ್ನು ಅನುಭವಿಸುವುದು, ಬದುಕಿರುವುದು, ಸಾಯುವುದು, ಸೃಷ್ಟಿಯಲ್ಲಿ ಹೊರಕ್ಕೆ ಬರುವುದು, ಪ್ರಳಯದಲ್ಲಿ ಜಗತ್ಕಾರಣದಲ್ಲಿ ಸೇರಿ ಹೋಗುವುದು, ಹೀಗೆ ಮತ್ತೆ ಮತ್ತೆ ಕರ್ಮ ಪರಾಧೀನರಾಗಿ ಸಂಸಾರದ ರಾಟೆಯಲ್ಲಿ ತೊಳಲುತ್ತಿರುವರು. ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು, ಮತ್ತೆ ಏಳುವುದು, ಮತ್ತೆ ಮಲಗುವುದು, ಮತ್ತೆ ಸೃಷ್ಟಿಯಾಗುವುದು, ಮತ್ತೆ ಪ್ರಳಯವಾಗುವುದು. ಇದೇ ನಮ್ಮ ಈಗಿನ ಬಾಳು. ಆದರೆ ಹೀಗೆ ಮತ್ತೆ ಮತ್ತೆ ಸಂಸಾರದೊಳಗೆ ಸಿಕ್ಕಿಬಿದ್ದು ನರಳುತ್ತಿರುವುದೇ ನಮ್ಮ ಬಾಳೋ, ಅಥವಾ ನಮಗೆ ಮತ್ತೆ ಯಾವುದಾದರೂ ವಿಶ್ರಾಂತಿ ಸ್ಥಾನವಿದೆಯೋ? ಎಷ್ಟು ಸಲ ನಿದ್ರಿಸಿದರೂ, ಎಷ್ಟು ಸಲ ಸತ್ತರೂ, ಎಷ್ಟು ಸಲ ಪ್ರಳಯವಾದರೂ ನಾವು ಮತ್ತೆ ಮತ್ತೆ ಅವ್ಯಕ್ತ ಭಾವವನ್ನು ಬಿಟ್ಟು ವ್ಯಕ್ತ ಭಾವವನ್ನು ಪಡೆಯುತ್ತಿರುವೆವಲ್ಲ.
ಇದಕ್ಕಿಂತ ಬೇರೆಯಾದ ಶಾಂತಿ ಸ್ಥಾನವೊಂದು ಇದೆಯೇ? ಈ ರೀತಿ ಯಾರಿಗೆ ಶಂಕೆಯು ಉದಯಿಸುವುದೋ ಅವರಿಗೆ ಈ ಭಗವದೋಕ್ತಿಯು ಸಮಾಧಾನವನ್ನು ಕೊಡುತ್ತದೆ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ವ್ಯಕ್ತವಾದ ಲೋಕವೆಲ್ಲವೂ ಯಾವುದರಲ್ಲಿ ಕಲ್ಪಾಂತದಲ್ಲಿ ಅಡಗುವುದೋ ಆ ಸ್ಥಿತಿಗೆ ಅವ್ಯಕ್ತವೆಂದು ಹೆಸರು. ಆ ಅವ್ಯಕ್ತಕ್ಕಿಂತಲೂ ಅವ್ಯಕ್ತನಾಗಿರುವವನು ಪರಮಾತ್ಮನು. ಯಾವ ಬ್ರಹ್ಮನ ನಿದ್ರೆಯಲ್ಲಿ ಎಲ್ಲವೂ ಅವ್ಯಕ್ತವಾಗುವುದೋ, ಯಾವನ ಎಚ್ಚರದಲ್ಲಿ ಎಲ್ಲವೂ ವ್ಯಕ್ತವಾಗುವುದೋ, ಆ ಬ್ರಹ್ಮನನ್ನೂ ಕೂಡ ಸೃಷ್ಟಿಸುವ ಪರಮಾತ್ಮನು ಎಂಥ ಮಹಿಮೆಯುಳ್ಳವನು. ಆತನು ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಭೂತಗಳೆಲ್ಲವೂ ನಾಶವಾದರೂ ನಾಶವಾಗುವವನಲ್ಲ. ಆತನೇ ನಮಗೆ ಶಾಶ್ವತವಾದ ಪರಮಗತಿಯು. ಆತನನ್ನು ಪಡೆದರೆ ಸಾಧಕರು ಪುನರಾವೃತ್ತಿಯಿಲ್ಲದ ಪರಮಧಾಮವನ್ನು ಪಡೆದವರಾಗುವರು. ಬ್ರಹ್ಮನ ಸ್ವಾಪಾವಸ್ಥೆಯು ಅವ್ಯಕ್ತವೆಂಬುದೇ ನಮಗೆ ತಿಳಿಯಲಾರದಷ್ಟು ಸೂಕ್ಷ್ಮವಾಗಿರುವುದು. ಆದರೆ ಅದಕ್ಕಿಂತಲೂ ಪರಮಸೂಕ್ಷ್ಮನಾಗಿ ಇರುವುದರಿಂದಲೂ ಕಾಲಾವಕಾಶಗಳಿಗೂ ಕಾರಣನಾಗಿರುವುದರಿಂದಲೂ ಆ ಪರಮಾತ್ಮನು ಅನ್ವರ್ಥವಾಗಿ ಅವ್ಯಕ್ತನಾಗಿರುತ್ತಾನೆ. ಅವನು ಯಾವ ಇಂದ್ರಿಯಗಳಿಗೂ ವ್ಯಕ್ತವಾಗಿ ಕಾಣುವ ಸ್ವಭಾವದವನಲ್ಲ. ಆದರೂ ಆತನೇ ನಮಗೆ ಆತ್ಮನು. ಆತನೇ ಶಾಂತಿಗೂ ಶಾಶ್ವತವಾದ ಸುಖಕ್ಕೂ ಸ್ಥಾನವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.